ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಇವತ್ತು ಏನಪ್ಪಾ ವಿಡಿಯೋ ಮಾಡಿದ್ರೆ ಚಿಕ್ಕಬಳ್ಳಾಪುರದಲ್ಲಿರುವ ಈಶಾ ಫೌಂಡೇಶನ್ ಒಳ್ಳೆ ಸೂಪರ್ ಆಗಿದೆ, ಸಖತ್ತಾಗಿದೆ ನೋಡಕೊಳ್ಳೆ. ನಾವು ಶನಿವಾರ ಘಾಟಿ ಸುಬ್ರಹ್ಮಣ್ಯದಿಂದ ಹಂಗೆ ಈಶಾ ಫೌಂಡೇಶನ್ ಹೋಗಿದ್ದು. ಈಶಾ ಫೌಂಡೇಶನ್ ಒಳ್ಳೆ ಒಳ್ಳೆ ವಾತಾವರಣ ಎಲ್ಲ ಚೆನ್ನಾಗಿದೆ ನೋಡಿ. ನೋಡಿ ಅದು ದೊಡ್ಡದಾಗಿ ಎಲ್ಲ ಇದು ಮಾಡಿದ್ದಾರೆ. ಈಶಾ ಫೌಂಡೇಶನ್ ದೊಡ್ಡದಾಗಿ ಎಲ್ಲ ಕರೆದಿರೋ ನೋಡಿ, ಜನ ಜಾಸ್ತಿ ಇದ್ದಾರೆ. ಅಲ್ಲಿ ಸಕ್ಕತ್ತಾಗಿದೆ, ಫೋಟೋ ಎಲ್ಲ ತಕ್ಕೊಂತಿದ್ರು ಜನ ಎಲ್ಲ. ನಾವು ಫೋಟೋ ತಕ್ಕೊಂಡಿದೀವಿ, ದೂರದಿಂದ ವಿಡಿಯೋ ಮಾಡಿರೋದು ನೋಡಿ. ಆ ಬೆಟ್ಟ ಗುಡ್ಡ ಎಲ್ಲ ಯಾವ ತರ ವೆದರ್ ಇದೆ, ವೆದರ್ ಒಳ್ಳೆ ಸೂಪರ್ ಆಗಿತ್ತು. ಅವತ್ತ ಮಳೆ ಬರಂಗಾಗಿತ್ತು ಶನಿವಾರ ನಾವು ಹೋಗಿದ್ದು. ನೋಡಿ ಯಾವ ತರ ಇದೆ ಅಂತ. ಈಶಾ ಫೌಂಡೇಶನ್ ಅಲ್ಲೂ ಸೂಪರ್ ಆಗಿದೆ, ಅಲ್ಲೇ ಒಳ್ಳೆ ಮಸ್ತ್ ಇದೆ. ಅಲ್ಲಿ ಹೋದ್ರೆ ಆಚೆ ಕಡೆ ಬರಕ್ ಆಗಲ್ಲ, ಆ ತರ ಇದೆ ನೋಡಿ ನಿಮ್ಗೆ ಈಶಾ ಫೌಂಡೇಶನ್. ನಾನು ದೂರದಿಂದ ವಿಡಿಯೋ ಮಾಡಿದ್ದೀನಿ. ಇನ್ನು ಹತ್ರಕ್ಕೆ ಹೋದ್ರೆ ಇನ್ನು ಚೆನ್ನಾಗಿರುತ್ತೆ. ಈಶಾ ಫೌಂಡೇಶನ್ ಒಳ್ಳೆ ಸಾಕಾಗಿದೆ ನೋಡಿ. ಎಲ್ಲ ಮಳೆ ಬರಂಗಾಗಿದೆ, ಅದಕ್ಕೆ ಅವರು ಛತ್ರಿ ಹಿಡ್ಕೊಂಡು ಹೋಗ್ತಿದಾರೆ ನೋಡಿ. ಛತ್ರಿ ಹಿಡ್ಕೊಂಡು ಹೋಗ್ತಾ ಇದಾರೆ. ನಾವು ನೆನ್ಕೊಂಡೆ ಹೋದು ಮಳೆಯಿಂದ. ಏನ್ ಅಷ್ಟೊಂದು ಜೋರಾಗಿ ಏನ್ ಮಳೆ ಇಲ್ಲ, ಸುಮ್ಮನೆ ಸಿಂಪಲ್ ಆಗಿ ಬರ್ತಿತ್ತು. ಅದು ಒಂದು ಈಶಾ ಫೌಂಡೇಶನ್ ಒಳ್ಳೆ ಗುಡ್ಡ ಐತೆ. ಗುಡ್ಡದಿಂದ ಮುಂದ್ಗಡೆಲೆ ಗುಡ್ಡ, ಇದು ವಾತಾವರಣ ಆಮೇಲೆ ನೇಚರ್ ಎಲ್ಲ ಚೆನ್ನಾಗಿದೆ. ಒಳ್ಳೆ ಸೂಪರ್ ಆಗಿ ಕಟ್ಟಿದ್ದಾರೆ, ಒಳ್ಳೆ ಫ್ಯಾಂಟಾಸ್ಟಿಕ್ ಅಲ್ಲಿ ಐತೆ ನೋಡಿ. ಚೆನ್ನಾಗಿದೆ ಈಶಾ ಫೌಂಡೇಶನ್. ಚಿಕ್ಕಬಳ್ಳಾಪುರ ಬರುತ್ತೆ ಇದು. ಚಿಕ್ಕಬಳ್ಳಾಪುರದಿಂದ ಅಲ್ಲೇ ಬಸ್ ಬಿಟ್ಟಿದ್ದಾರೆ, ಬಸ್ಸಲ್ಲಿ ಹೋಗ್ಬೋದು ನೀವು. ಆಟೋನು ಹೋಗುತ್ತೆ. ಚಿಕ್ಕಬಳ್ಳಾಪುರದ ಒಂದ್ 10 ಕಿಲೋಮೀಟರ್ ಅಷ್ಟೇ ಇರೋದು ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರಲ್ಲ. ಈಶಾ ಫೌಂಡೇಶನ್ ಒಳ್ಳೆ ದೊಡ್ಡದಾಗಿ ಕಟ್ಟಿದ್ದಾರೆ, ದೊಡ್ಡದಾಗಿ ಸ್ಟ್ಯಾಚ್ಯೂ. ಅದು ಮುಂದ್ಗಡೆ ಎಲ್ಲ ದೇವಸ್ಥಾನ ಟೈಪ್ ಎಲ್ಲ ಕಟ್ಟಿದ್ದಾರೆ, ಸಾಕಾಗೈತೆ ನೋಡಿ. ಅಲ್ಲೇ ಆಮೇಲೆ ಬಸವಣ್ಣದ ಮುಂದ್ಗಡೆ ಅಲ್ಲಿ ಬಸವಣ್ಣ ಬೇರೆ ಇದು ಮಾಡಿದ್ದಾರೆ. ಈ ಕಡೆ ತ್ರಿಶೂಲ ಕಡ್ದಿದ್ದಾರೆ ನೋಡಿ. ಒಳ್ಳೆ ಸಾಕಾಗಿದೆ. ಎಲ್ಲ ನಮಸ್ಕಾರ ಮಾಡ್ತಿರ್ತಾರೆ, ಫೋಟೋ ತಗೊಂಡು ವಿಡಿಯೋ ಮಾಡ್ಕೊಂತಿರ್ತಾರೆ. ಒಳ್ಳೆ ಸೂಪರ್ ಆಗಿದೆ ನೋಡಕ್, ಒಳ್ಳೆ ಸಾಕಾಗಿದೆ ನೋಡಿ. ನೋಡ್ತಾ ಇದ್ರಲ್ಲ. ಅಲ್ಲೇ ಬಂದ್ರೆ ಅದೇ ಮುಂದ್ಗಡೆಯಿಂದ ಫ್ರಂಟ್ ಅಲ್ಲೇ ಒಂದು ನಾಗೂರ್ ದೇವಸ್ಥಾನ ಸಿಗುತ್ತೆ. ಒಳ್ಳೆ ಸೂಪರ್ ಆಗಿದೆ, ಅದು ಒಳ್ಳೆ ಸಾಕಾಗಿದೆ. ಅವ್ರು ಏನ್ ಮಾಡ್ತಾರೆ ಅಂದ್ರೆ, ನಾವು ಹೋಗ್ತಿದಂಗೆ ನಮ್ಗೆಲ್ಲ ಕೈ ಮುಗಿದು ಒಳ್ಳೆ ಸಖತ್ತಾಗಿ ವೆಲ್ಕಮ್ ಮಾಡ್ತಾರೆ. ಅಲ್ಲಿ ನಿಂತ್ಕೊಂಡು ನೋಡಿ ಯಾವ ತರ ವೆಲ್ಕಮ್ ಮಾಡ್ತಾರೆ ಅಂದ್ರೆ, ಆ ತರ ವೆಲ್ಕಮ್ ಮಾಡ್ತಾರೆ. ನಾಗೂರ್ ದೇವಸ್ಥಾನ ಇದೆ, ಅದನ್ನ ಆಗ್ತಿದ್ದಂಗೆ ಹಿಂದ್ಗಡೆನೆ ಈಶಾ ಫೌಂಡೇಶನ್ ಅದು ಇರೋದು ನೋಡಿ. ವಾತಾವರಣ ಯಾವ ತರ ಇದೆ ಅಂತ. ಈಶಾ ಫೌಂಡೇಶನ್ ಚಿಕ್ಕಬಳ್ಳಾಪುರ ನೋಡಿ. ನೋಡ್ತಾ ಇದ್ರಲ್ಲ ನೋಡಿ ಫ್ರೆಂಡ್ಸ್. ನಾನು ಈಗ ಫುಲ್ ದೂರಿಂದ ವಿಡಿಯೋ ಮಾಡಿದೀನಿ ನೋಡಿ. ಫುಲ್ ದೂರ, ಹತ್ರದಿಂದ ವಿಡಿಯೋ ಮಾಡಿಲ್ಲ. ಈಗ ನೋಡಿ ಅದೇ ಆ ಕಡೆ ಮುಂದ್ಗಡೆ ಇದೆಲ್ಲ ಮುಂದ್ಗಡೆ ಫ್ರಂಟ್. ಅಲ್ಲಿ ಏನಾನ ಮಾಡ್ತಿದ್ದಾರೋ ಆಟೋ, ಇಲ್ಲ ಆಟೋದಲ್ಲಿ ಹೋಗ್ಬೋದು, ಇಲ್ಲ ಅಲ್ಲೇ ನಡ್ಕೊಂಡು ಹೋಗ್ಬೋದು ನೋಡಿ. ಎಲ್ಲ ಅಲ್ಲಿ ಮುಗಿಸ್ಕೊಂಡು ಬಂದಿರಲ್ಲ ಆಟೋದಲ್ಲಿ ಹೋಗ್ತಾರೆ ನೋಡಿ. ಜನಗಳೆಲ್ಲ ಹೋಗ್ತಿದ್ದಾರೆ. ಅಲ್ಲಿ ಕೆಳಗಡೆ ಡೌನ್ ಹೋಗ್ಬೇಕು. ಕೆಳಗಡೆ ಡೌನ್ ಹೋದ್ರೆ ಅದು ಈಶಾ ಫೌಂಡೇಶನ್ ಇರೋದು ನೋಡ್ರಿ. ಇಲ್ಲಿ ಏನೇನೋ ಮಾಡ್ತಿದ್ದಾರೆ, ತಿನ್ನ ಐಟಮ್ ಎಲ್ಲ ಮಾಡ್ತಿದ್ದಾರೆ ನೋಡಿ. ಈ ಕಡೆನೂ ಹೋಗ್ಬೋದು, ಆ ಕಡೆಯಿಂದಲೂ ಹೋಗ್ಬೋದು, 2 ಕಡೆಯಿಂದಲೂ ಹೋಗ್ಬೋದು. ನೀವ್ ಯಾವ ಕಡೆಯಿಂದಲ ಹೋಗ್ಬೋದು. ಸೂಪರ್ ಆಗಿದೆ ನೋಡಿ. ನೀವು ಒಂದ್ಸಲಿ ಹೋಗಿ, ಈಶಾ ಫೌಂಡೇಶನ್ ಸಾಕಾಗಿದೆ. ನಾವು ಹೋಗ್ಬೇಕು ಅಂತ ಹೇಳಿ ನಾವು ಮೊನ್ನೆ ಶನಿವಾರ ಹೋದು ಘಾಟಿ ಸುಬ್ರಹ್ಮಣ್ಯ ಮುಗಿಸ್ಕೊಂಡು ಹಂಗೆ ಈಶಾ ಫೌಂಡೇಶನ್ ಮುಗಿಸ್ಕೊಂಡು ಬಂದು ನೋಡಿ ಯಾವ ತರ ಇದೆ ಅಂತ. ಒಳ್ಳೆ ಸಾಕಾರ, ವೆದರ್ ಚೆನ್ನಾಗಿದೆ, ಒಳ್ಳೆ ಸೂಪರ್ ಆಗಿ ಮಾಡಿದ್ದಾರೆ ಎಲ್ಲ. ಅಲ್ಲೆಲ್ಲ ಸಾಕಾರ ಕಟ್ಟಿದ್ದಾರೆ ನೋಡಿ. ಯಾವ ತರ ಇದೆ ನೋಡಿ. ನೇಚರ್ ಚೆನ್ನಾಗಿದೆ, ಒಳ್ಳೆ ಸಾಕಾದಾಗ ಇದೆ ನೋಡಿ. ವಿಡಿಯೋ ಮಾಡಿದೀನಿ ನೋಡಿ. ನೋಡ್ತಾ ಇದ್ದೀರಲ್ಲ. ದೂರದಿಂದ, ನಾನು ಫುಲ್ ದೂರದಿಂದ ವಿಡಿಯೋ ಮಾಡಿರೋದು. ಈ ಕಡೆ ಎಲ್ಲ ಚೆನ್ನಾಗಿ ಇದನ್ ಮಾಡಿದ್ದಾರೆ, ಅಲ್ಲೆಲ್ಲ ಸಾಕಾಗಿದೆ. ಓಡಾಡಕ್ಕೆಲ್ಲ ಸೂಪರ್ ಆಗಿದೆ. ಸಣ್ಣದಾಗೆಲ್ಲ ಇದನ್ನ ಅಂಗಡಿ ಪಂಗಡಿ ಎಲ್ಲ ಇದೆ ನೋಡ್ತಾ ಇದ್ದೀರಲ್ಲ. ನೋಡಿ ಆ ಕಡೆ ಅಲ್ಲಿ ದೊಡ್ಡದಾಗಿದೆ ಬೌಂಡ್ರಿ, ಅದು ಫುಲ್ ದೊಡ್ಡದಾಗಿದೆ ಬೌಂಡ್ರಿ. ಓಕೆ, ಥ್ಯಾಂಕ್ ಯು.